ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು IPL. ಮಗ ಈ ಸೀಸನ್ ಅಲ್ಲ ಅಥವಾ ನೆಕ್ಸ್ಟ್ ಸೀಸನ್ ಅಲ್ಲ, ಅದ್ರ ನೆಕ್ಸ್ಟ್ ಸೀಸನ್ ಬಗ್ಗೆ ಬರ್ತಾ ಇರುವಂತ ಅಪ್ಡೇಟ್ ಇದು. IPL 2027 ಏನಿದೆ ಇದು ನಾರ್ಮಲ್ ಎಂದಿನಂತೆ ಸಾಗುತ್ತೆ. 74 ಮ್ಯಾಚ್ ಏನಿರುತ್ತೋ 2027 ಕೂಡ 74 ಮ್ಯಾಚ್ ಏನೇ ಇರುತ್ತೆ. ಸೊ ಇಲ್ಲಿ ಮ್ಯಾಚಸ್ ಏನು ಇನ್ಕ್ರೀಸ್ ಆಗೋದಿಲ್ಲ. ಈ ಸೀಸನ್ ಸ್ವಲ್ಪ ಅಪ್ಡೇಟ್ ಇತ್ತು 84 ಮ್ಯಾಚ್ ಆಗ್ಬೋದು ಅಂತ, ಬಟ್ ಆಗಲಿಲ್ಲ. ಅದು 74 ಮ್ಯಾಚ್ಗೆ ಉಳ್ಕೊಂತು. ಬಟ್ 2028 ಇಂದ ಡಿಫ್ರೆಂಟ್ ಕ್ಯಾಲೆಂಡರ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಡಿಫ್ರೆಂಟ್ ಇಯರ್ ಅದಲ್ಲಿಂದ ಆಚೆಗೆ, ಯಾಕಂದ್ರೆ ಹೊಸ ರೈಟ್ಸ್ ಬರುತ್ತೆ ಅಂಡ್ ಹೊಸ ಪ್ಯಾಟರ್ನ್ ಕೂಡ ಬರುತ್ತೆ. ICCದು ಹೊಸ ಪ್ಯಾಟರ್ನು, ಜೊತೆಗೆ BCCIದು ಕೂಡ ಹೊಸ ಪ್ಯಾಟರ್ನು, ಈ ಕಡೆಯಿಂದ IPLದು ಹೊಸ ಪ್ಯಾಟರ್ನು, ಬ್ರಾಡ್ಕಾಸ್ಟರ್ಸ್ಗೂ ಹೊಸ ಪ್ಯಾಟರ್ನು, ಯಾಕಂದ್ರೆ ಹೊಸ ರೈಟ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆಚೆಗೆ. ಸೊ ಇಲ್ಲಿಂದ ಆಚೆಗೆ ನಮಗೆ ಗೊತ್ತಿರುವಂತದ್ದು ಏನು ಅಂತಂದ್ರೆ, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ, ಮುಂಚೆ ಬಂದಿದ್ದ ಅಪ್ಡೇಟ್ ಪ್ರಕಾರ ಕೂಡ IPL ಮ್ಯಾಚಸ್ ನಂಬರ್ ಆಫ್ ಮ್ಯಾಚಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಹೌದು, ಇವಾಗ 74 ಮ್ಯಾಚ್ ಏನಿದೆ, ಸೊ ಈ ಮ್ಯಾಚಸ್ಗಳು 94 ಮ್ಯಾಚ್ ಆಗುತ್ತೆ. 20 ಮ್ಯಾಚ್ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ಟೀಮು ಎಲ್ಲಾ ಟೀಮ್ ಮೇಲೂ ಎರಡೆರಡು ಸಲ ಆಡಬೇಕು. ಸೊ ಈ ತರ ಒಂದು ಪ್ಯಾಟರ್ನ್ ತಗೊಂಡ್ಬರ್ಬೇಕು ಅಂತ IPL ಅವರು ಅನ್ಕೊಂತಾ ಇದ್ದಾರೆ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ, IPL ನ ಚೇರ್ಮನ್ ಆಗಿರುವಂತಹ ಅರುಣ್ ಧುಮಾಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅದೇನು ಅಂತಂದ್ರೆ, IPL ವಿಂಡೋ ಚೇಂಜ್ ಆಗ್ಬೋದು ಅಂತ. ಅಂದ್ರೆ IPL ವಿಂಡೋ ಇವಾಗ ಏನ್ ನಡೀತಾ ಇದೆ, ಮಾರ್ಚ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ. ಲೆಕ್ಕ ತಗೊಂತು ಅಂದ್ರೆ ಏಪ್ರಿಲ್ ಮೇ, ಈ ಒಂದು ವಿಂಡೋ ಏನಿದೆ, ಏಪ್ರಿಲ್ ಮೇ ವಿಂಡೋ ಏನಿದೆ, ಮಾರ್ಚ್ ನ ಬಿಟ್ಬಿಡಿ, ಏಪ್ರಿಲ್ ಮೇ ವಿಂಡೋ ಏನಿದೆ, ಸೊ ಈ ವಿಂಡೋ ಚೇಂಜ್ ಆಗ್ಬೋದು. ಸೆಪ್ಟೆಂಬರ್, ಅಕ್ಟೋಬರ್ ಅಂಡ್ ನವೆಂಬರ್ ಸ್ವಲ್ಪ ಎಕ್ಸ್ಟೆಂಡ್ ಆಗೋ ತರ, ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿ ಹತ್ರ ನವೆಂಬರ್ಗೆ ಬರೋ ತರ, ಅಥವಾ ನವೆಂಬರ್ ಮಿಡ್ ಅಲ್ಲಿ ಎಂಡ್ ಆಗೋ ತರ. ಸೊ ನಂಬರ್ ಆಫ್ ಮ್ಯಾಚಸ್ ಆಬ್ವಿಯಸ್ಲಿ ಜಾಸ್ತಿ ಆಗ್ತಾ ಇದೆ. ಡಬಲ್ ಹೆಡರ್ಸ್ ನ ಜಾಸ್ತಿ ಮಾಡ್ತಾರೋ, ಅಥವಾ ನಂಬರ್ ಆಫ್ ಡೇಸ್ ಸೇಮ್ ಇರುತ್ತೆ, ಡಬಲ್ ಹೆಡರ್ಸ್ ನ ಜಾಸ್ತಿ ಮಾಡ್ತಾರೋ, ಅಥವಾ ನಂಬರ್ ಆಫ್ ಡೇಸ್ ಎಕ್ಸ್ಟೆನ್ಷನ್ ಕೊಡ್ತಾರೋ. ಖಂಡಿತ ನಂಬರ್ ಆಫ್ ಡೇಸ್ ನ ಎಕ್ಸ್ಟೆನ್ಷನ್ ಕೊಡ್ಲೇಬೇಕಾಗುತ್ತೆ. ನಂಬರ್ ಆಫ್ ಮ್ಯಾಚಸ್ ನ ಇನ್ಕ್ರೀಸ್ ಮಾಡ್ಬಿಟ್ರು ನಮ್ಮ ಹತ್ರಕ್ಕೆ ಇರೋ ಎಲ್ಲಾ ದಿನ ನಾವು ಡಬಲ್ ಹೆಡ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದ್ರೆ ವ್ಯೂವರ್ಶಿಪ್ ಅನ್ನೋದು ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. ಇಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಿಗೆ ಏನಕ್ಕೆ ಪುಷ್ ಕೊಡ್ಬೋದು ಅನ್ನೋ ತರ ಅಪ್ಡೇಟ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎರಡು ರೀಸನ್ ಇದೆ, ಎರಡಿರಲ್ಲ ಸಿಕ್ಕಾಪಟ್ಟೆ ರೀಸನ್ಗಳಿದೆ. ಅಂದ್ರೆ ಹೀಟ್ ಏನು ಉಳಿತದೆ ಈ ಒಂದು ಸಮ್ಮರ್ ಅಲ್ಲಿ, ಸೊ ತಡ್ಕೊಳ್ಳೋದಕ್ಕಾಗಲ್ಲ ಪ್ಲೇಯರ್ಸ್ಗಳಿಗೆ. ಸಿಕ್ಕಾಪಟ್ಟೆ ಇಂಜುರೀಸ್ಗಳು, ಕ್ರಾಂಪ್ಸ್ಗಳು, ಸೊ ಬೆಜ್ಜಾ ನೋಡೋದಕ್ಕೆ ಸಿಗ್ತಾ ಇದೆ IPL ಅಲ್ಲಿ. ಅಂಡ್ ಆಡೋದಕ್ಕೆ ಆಗ್ತಿಲ್ಲ. ಈ ಒಂದು ಸಮ್ಮರ್ನ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಪ್ಲೇಯರ್ಸ್ಗಳು. ಅದು ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಮ್ಯಾಚ್ಗಳು ಬೇರೆ ಇರ್ತಾವೆ ಒಂದೊಂದು ಟೈಮಲ್ಲಿ. ಸಸ್ಟೈನ್ ಅಂದ್ರೆ ಟ್ರಾವೆಲಿಂಗ್ ಬೇರೆ ಮಾಡಬೇಕು, ಪ್ರಾಕ್ಟೀಸ್ ಬೇರೆ ಮಾಡಬೇಕು. ಈ ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ಕಾರಣದಿಂದ ಪುಷ್ ಮಾಡೋಣ IPL ನ ಸೆಪ್ಟೆಂಬರ್ ಲಾಬಿಗೆ, ಸೆಪ್ಟೆಂಬರ್, ಅಕ್ಟೋಬರ್ ಅಂಡ್ ನವೆಂಬರ್ ಲಾಬಿಗೆ ಪುಷ್ ಮಾಡೋಣ. ಅಲ್ಲಿಂದ ಆಚೆಗೆ ಹೆಂಗಿದ್ರು ಕೂಡ ಲೀಗ್ಗಳು ಒಂದೇ ಫೇಸ್ ಅಲ್ಲಿ ಹಂಗೆ ಸಾಕ್ತಾನೆ ಇರ್ತವೆ. ಬಿಗ್ ಬ್ಯಾಶ್ ಬರುತ್ತೆ, SA20 ಬರುತ್ತೆ, ಅದಾದ ನಂತರ ಲೀಗ್ಗಳ ಸುರಿಮಳೆನೇ ಇರುತ್ತೆ. ಸೊ ಫಸ್ಟ್ IPL ನೇ ಮಾಡಿಸ್ಬಿಡೋಣ. ಮುಂಚೆ ಲಾಸ್ಟಿಗೆ ಬರ್ತಾ ಇತ್ತು IPL, ಬಟ್ ಇವಾಗ ಫಸ್ಟ್ IPL ನೇ ಮಾಡಿಸ್ಬಿಡೋಣ, ಆಮೇಲೆ ಬೇರೆ ಲೀಗ್ಗಳೆಲ್ಲ ಬರಲಿ ಅನ್ನೋ ತರ ಒಂದು ಪ್ಯಾಟರ್ನ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದಾರಂತೆ. ಸೊ ಕಾರಣ ಏನು ಅಂತಂದ್ರೆ, ಒಂದು ಹೀಟ್ ಒಂದು ಕಾರಣ ಆಯ್ತು, ಅಂದ್ರೆ ಸಮ್ಮರ್ನ ಹೀಟ್ ಒಂದು ಕಾರಣ ಆಯ್ತು ಅಂತಂದ್ರೆ, ಬ್ರಾಡ್ಕಾಸ್ಟರ್ಸ್ಗೂ ಕೂಡ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇವಾಗೆಲ್ಲ ಗೊತ್ತಲ್ಲಪ್ಪ, ಗೇಮಿಂಗ್ ಅಪ್ಲಿಕೇಶನ್ಗಳು ಅವು ಇವೆಲ್ಲ ಬ್ಯಾನ್ ಮಾಡಿರೋದ್ರಿಂದ ಅಂತ ಮಟ್ಟಿಗೆ ದುಡ್ಡು ಜನರೇಟ್ ಆಗ್ತಿಲ್ಲ ಅಡ್ವರ್ಟೈಸರ್ಸ್ಗಳಿಗೆ, ಜೊತೆಗೆ ಬ್ರಾಡ್ಕಾಸ್ಟರ್ಸ್ಗೂ ಕೂಡ ಜನರೇಟ್ ಆಗ್ತಾ ಇಲ್ಲ. ಸೊ ಅದರಿಂದ ಲಿಮಿಟೆಡ್ ಆಡ್ಸ್ಗಳು ಬರ್ತಾ ಇದಾವೆ. ಚಿತಾಲ್ ಪತಾಲ್ ಆಡ್ಸ್ಗಳು, ಈ ರ್ಯಾಪಿಡೋ ಆ್ಯಡ್, ಆ ಆ್ಯಡ್, ಈ ಆ್ಯಡ್, ಒಳ್ಳೆ ಜಾಚಾತ್ರ ಆ್ಯಡ್ಗಳೆಲ್ಲ ಬರ್ತಾ ಇದಾವೆ. ಮುಂಚೆ ಬರ್ತಿದಂಥ ಆಡ್ಸ್ಗಳ ರೀತಿನೇ ಬೇರೆ, ಅದು ಕೊಡ್ತಿದಂಥ ವ್ಯಾಲ್ಯೂನೇ ಬೇರೆ. ಈ IPL ಅಲ್ಲಿ ಆಡ್ ರೇಟು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಯು ಬಿಲೀವ್ ಇಟ್ ಆರ್ ನಾಟ್, ಅದನ್ನ ಒಪ್ಕೊಳ್ಳೇಬೇಕು. ಕುಸ್ತಿದೆ IPL. ಲಾಸ್ಟ್ ಕಳೆದ 2 ಸೀಸನ್ ಇಂದ ಒಂದೊಂದೇ ಸ್ಟೆಪ್ ಕುಸ್ತಾ ಬಂದಿದೆ IPL. ಸೊ ಏನಾದ್ರು ಒಂದು ಡ್ರಾಸ್ಟಿಕಲಿ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ 2027 ಟಚ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲಾಕ್ ಆಗಿ ಹೋಗ್ಬಿಡಿದೆ. ಅದು ICC ಕ್ಯಾಲೆಂಡರ್ ಲಾಕ್ ಆಗೋಗ್ಬಿಡಿದೆ, IPL ಕ್ಯಾಲೆಂಡರ್ ಲಾಕ್ ಆಗೋಗ್ಬಿಡಿದೆ, ಕಂಪ್ಲೀಟ್ ಆಗಿ ಲಾಕ್ ಆಗೋಗ್ಬಿಡಿದೆ. ಏನೇ ಯೋಚನೆ ಮಾಡೋ ಕೂಡ 2028 ಇಂದ ಆಚೆಗೆ ಯೋಚನೆ ಮಾಡಬೇಕು. ಸೊ ಇನ್ನೂ ಒಂದು ವ್ಯಾಲಿಡ್ ರೀಸನ್ ಬರ್ತಾ ಇರೋದೇನು ಅಂತಂದ್ರೆ, ಬ್ರಾಡ್ಕಾಸ್ಟರ್ಸ್ಗೆ ಯೂಸ್ಫುಲ್ ಆಗಲಿ, ಅಡ್ವರ್ಟೈಸರ್ಸ್ಗೆ ಯೂಸ್ಫುಲ್ ಆಗಲಿ ಅಂತ. ಯಾಕಂದ್ರೆ ಆ ಟೈಮಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ಅಂಡ್ ನವೆಂಬರ್ ಮಂತ್ ಅಂತ ಬಂದಾಗ ಫೆಸ್ಟಿವ್ ಸೀಸನ್ ಬರುತ್ತೆ, ನವರಾತ್ರಿ ಬರುತ್ತೆ, ದೀಪಾವಳಿ ಬರುತ್ತೆ, ಇನ್ನ ಹಬ್ಬಗಳು ಬರ್ತವೆ, ಹಲವು ಹಬ್ಬಗಳು ಬರ್ತವೆ. ಸೊ ಆ ಕಾರಣದಿಂದ ಆ ಟೈಮಲ್ಲಿ ಏನಾದ್ರು, ಅಂದ್ರೆ ಇವಾಗ ಗೊತ್ತಲ್ಲಪ್ಪ, ಆ ಡೀಲು, ಈ ಡೀಲು, ಬಿಗ್ ಡೀಲು, ಗಿಗ್ ಡೀಲು ಎಲ್ಲ ಜಾಸ್ತಿ ದುಡ್ಡಿನ ವಹಿವಾಟು ನಡೆಯೋದು ಆ ಒಂದು ಟೈಮಲ್ಲಿ. ಅಂಡ್ ಅಡ್ವರ್ಟೈಸರ್ಸ್ ಕೂಡ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡೋದು ಆ ಒಂದು ಟೈಮಲ್ಲಿ. IPL ಸೆಪ್ಟೆಂಬರ್ ಮಂತಲ್ಲಿ ಆಗೇ ಇಲ್ಲ ಅನ್ನೋ ಥರ ಏನಿಲ್ವಲ್ಲ, ಆಗಿದೆ. ಕೋವಿಡ್ ಬಂದಾಗ ನಿಂತೋಗ್ಬಿಟ್ಟಿತ್ತಲ್ಲ, ಆ ಟೈಮಲ್ಲಿ IPL ಅರ್ಧಕ್ಕೆ ನಿಂತ್ಬಿಟ್ಟು ಮತ್ತೆ ಪುಷ್ ಆಗಿದೆ ಸೆಪ್ಟೆಂಬರ್ ತಿಂಗಳಿಗೆ. ಸೊ ಈ ತರ ಮಾಡ್ತು ಅಂತ ಅಂದಾಗ ಅಡ್ವರ್ಟೈಸರ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ, ಬ್ರಾಡ್ಕಾಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಸೊ ಇದು ಬ್ರಾಡ್ಕಾಸ್ಟರ್ಸ್ ಮೇಲೂ ಕೂಡ ನಿಂತಿದೆ. IPL ಈ ಲಾಬಿಲ್ ಆಗ್ಬೇಕಾ, ಆ ಲಾಬಿಲ್ ಆಗ್ಬೇಕಾ, ಬರೀ ಇಲ್ಲಿ ಹೀಟ್ ಹೊಡಿತೈತೆ, ಹಂಗ್ ಹೊಡಿತೈತೆ ಮಾತ್ರ ಅಲ್ಲ, ಬ್ರಾಡ್ಕಾಸ್ಟರ್ಸ್ ಕೂಡ ನಮ್ಮ ಸೆಪ್ಟೆಂಬರ್ ಕೊಟ್ಬಿಡಿ ಗುರು, 94 ಮ್ಯಾಚು ಸೆಪ್ಟೆಂಬರ್ ಇಂದ ನವೆಂಬರ್ ಲಾಬಿ ಕೊಟ್ಬಿಡಿ, ನಮಗೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನಮಗೂ ಕೂಡ ಜಾಸ್ತಿ ನಂಬರ್ ಆಫ್
ಇನ್ವೆಸ್ಟ್ಮೆಂಟ್ಸು ಬರ್ತದೆ, ಅಂದರೆ ಅಡ್ವರ್ಟೈಸರ್ಸು ಬರ್ತಾರೆ, ನಮ್ಗೆ ಇದು ಬೇಕು ಅಂತ ಅವರು ಕೇಳ್ತಾ ಇದ್ದಾರಂತೆ. ಸೊ ಆದ್ದರಿಂದ IPL 2028 ಸೆಪ್ಟೆಂಬರಿಂದ ಹಿಡ್ಕೊಂಡು ನವೆಂಬರ್ಗೆ ನಡೀತು ಅಂತಂದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಅಸಮ ಲಾಬಿ ಮಾಯ ಆಗ್ಬಿಟ್ಟು, ಅಂದ್ರೆ ಮಾಯ ಆಗ್ಬಿಡುತ್ತೆ ಅಂತಂದ್ರೆ ಏನು ಕ್ರಿಕೆಟ್ ಇರಲ್ಲ ಅಂತ ಅಲ್ಲ. ಅಸಮ ಲಾಬಿಲಿ ಖಂಡಿತ ಅವಾಗ ಆಕ್ಟಿವ್ ಆಗಿ ಬಯಲಾಟ್ರಲ್ ಸೀರೀಸ್ಗಳು ಜೊತೆಗೆ ICC ಟೂರ್ನಮೆಂಟ್ಸ್ಗಳು ಅದೆಲ್ಲ ಆ ಟೈಮಿಗೆ ನಡೆಯುತ್ತೆ. ಇವಾಗ ಏನು ಇಲ್ಲಿ ಫ್ಲಾಗ್ ಹೆಡ್ ಅಲ್ಲಿ ನಡೀತಿತ್ತು, ಎಂಡ್ ಆಗ್ತಾ ವರ್ಷ ಎಂಡ್ ಆಗ್ತಾ ನಡೀತಾ ಇತ್ತಲ್ಲ, ಸೊ ಅದೆಲ್ಲ ಮುಂಚೆ ನಡೆಯುತ್ತೆ. ಸೊ ಅಂದರೆ ಇಲ್ಲಿರೋದು ಅಲ್ಲೋಗುತ್ತೆ, ಅಲ್ಲಿರೋದು ಇಲ್ಲಿಗೆ ಬರುತ್ತೆ ಅಷ್ಟೇ. ಸೊ ಏನು ಅಂತ ಮಾಡಿದ ಹೆವಿ ಡಿಫ್ರೆನ್ಸ್ ಅಲ್ಲ. ಒಟ್ಟಲ್ಲಿ ಮ್ಯಾಚಸ್ಸು ಜಾಸ್ತಿ ಆಗ್ತಿದ್ದಲ್ಲ, 94 ಮ್ಯಾಚಸ್ ಆಗ್ತಿದ್ದಲ್ಲ. ಸೊ ಇದು ಪಾಸಿಟಿವ್ ಆಗುತ್ತೆ IPLಗೆ ಅಥವಾ ನೆಗೆಟಿವ್ ಆಗುತ್ತೆ IPLಗೆ, ಅದು IPL ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಹೌದು, ಇವಾಗ ಫುಲ್ಲು ಫ್ಯಾನ್ಸ್ಗಳೆಲ್ಲ ಕ್ರೇಜಿಯಾಗಿ 94 ಮ್ಯಾಚ್ ಬೇಕು ಗುರು, ಪ್ರತಿಯೊಂದು ಟೀಮು ರೌಂಡ್ ರಾಬಿನ್ ಆಡಬೇಕು ಅಂತ ಅನ್ಕೊಂತಿರ್ತೀವಿ. ಬಟ್ ಸ್ವಲ್ಪ ಜನ ಹೇಳ್ತಾರೆ 74 ಮ್ಯಾಚನೇ ಕರೆಕ್ಟ್ ಆಗಿರೋ ಪರ್ಫೆಕ್ಟು ಅಂತ. ಬಟ್ ಏನೇ ಆದ್ರೂ ಕೂಡ ತಲೆ ಮೇಲೆ ತಲೆ ಬಿದ್ರೂ ಕೂಡ 94 ಮ್ಯಾಚ್ ಮಾಡಿಸ್ಲೇಬೇಕು ಅಂತ ಅನ್ಕೊಂಡಿದ್ದಾರೆ IPL ಅವರು. ನೋಡೋಣ ಅದನ್ನ ಏನಾಗುತ್ತೆ ಕತೆ ಅಂತ. ಇನ್ನು 2028 ಮ್ಯಾಟ್ರ್, ಅದು 2027 ಮ್ಯಾಟ್ರ್ ಅಲ್ಲ.